ಡಿಸೆಂಬರ್ನಲ್ಲಿ ಕಸಬಾ ಲಿಂಗಸಗೂರು ಕುಪ್ಪಿ ಭೀಮಾ ದೇವರ ಶತಮಾನದ ರಥೋತ್ಸವ. 2 ಲಕ್ಷ ದೇಣಿಗೆ ನೀಡಿ ಔದಾರ್ಯತೆ ಮೆರೆದ ಮುಸ್ಲಿಮರು. ಹೌದು, ದೇಶದೆಲ್ಲೆಡೆ ಜಾತಿ ಹೆಸರಿನಲ್ಲಿ ಇಂದು ನಾವು ಕಾರಣವಿಲ್ಲದೆ ಹೊಡೆದು ಬಡಿದಾಡಿ ಕೋಮು ದಳ್ಳುರಿಯಿಂದ ಅಶಾಂತಿಗೆ ಕಾರಣವಾದ ಸಂಗತಿಗಳನ್ನು ದಿನ ಬೆಳಗಾದರೆ ಘಟಿಸುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಆದರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕಸಬಾ ಲಿಂಗಸಗೂರು ಮುಸ್ಲಿಂ ಬಾಂಧವರು ಡಿಸೆಂಬರ್ನಲ್ಲಿ ಜರುಗುವ ಕುಪ್ಪಿ ಭೀಮಾ ದೇವರ ಶತಮಾನ ರಥೋತ್ಸವಕ್ಕೆ 2 ಲಕ್ಷ ಹಣ ದೇಣಿಗೆ ನೀಡುವ ಮೂಲಕ ಸೌಹಾರ್ದತೆಗೆ ಸಾಕ್ಷಿಯಾಗಿ ವೈಭವದಿಂದ ಆಚರಿಸುವ ನಿಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹಣದ ಜೊತೆಗೆ ನಾವು ಸರ್ವ ರೀತಿಯಿಂದ ಸಾಥ್ ನೀಡಲು ಸಿದ್ಧರಿದ್ದೇವೆ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಇನ್ನು ಇಷ್ಟಕ್ಕೆಲ್ಲ ಕಾರಣ ಏನೆಂದರೆ, ಬರುವ ಡಿಸೆಂಬರ್ಗೆ ಕುಪ್ಪಿ ಭೀಮಾ ದೇವರ ರಥೋತ್ಸವ 100 ವರ್ಷ ತಲುಪಿದ್ದರಿಂದ ಅದರ ಸವಿನೆನಪಿಗಾಗಿ ಶತಮಾನ ರಥೋತ್ಸವ ಎಂಬ ಟೈಟಲ್ನೊಂದಿಗೆ ದೇವಸ್ಥಾನ ಕಮಿಟಿಯೊಂದಿಗೆ ಅಲ್ಲಿನ ಭಕ್ತಗಣ ಟೊಂಕ ಕಟ್ಟಿ ನಿಂತು ಜಾತಿ ಮತ ಭೇದ ಮಾಡದೆ ದೇಣಿಗೆ ಹಣ ಸಂಗ್ರಹದಲ್ಲಿ ತೊಡಗಿ ಆಚರಣೆಗೆ ಸಂಕಲ್ಪ ತೊಟ್ಟಿದ್ದಾರೆ. ಇನ್ನು ಕಸಬಾ ಲಿಂಗಸಗೂರು ಸೇರಿದಂತೆ ಎಲ್ಲೆಡೆಯಿಂದ ಭಕ್ತರ ರೆಸ್ಪಾನ್ಸ್ ಚೆನ್ನಾಗಿ ಮೂಡಿ ಬಂದಿರುವ ಜೊತೆಗೆ ಮುಸ್ಲಿಂ ಬಾಂಧವರು ಶತಮಾನದ ರಥೋತ್ಸವಕ್ಕೆ ಹಣ ನೀಡಿ ಬೆಂಬಲಿಸಿರುವುದು ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಎನ್ನುವುದಕ್ಕೆ ಕೊಂಡಿಯಾಗಿರುವುದಕ್ಕೆ ಪುಷ್ಟೀಕರಿಸಿದಂತಿದೆ. ಇನ್ನು ಕಸಬಾ ಲಿಂಗಸಗೂರು ಮುಸ್ಲಿಂ ಮುಖಂಡರಾದ ಅಲ್ಲಾ ಸಾಬ್ ಭಾಗವಾನ್, ಯೂಸುಫ್ ಡ್ರೈವರ್ ಮತ್ತು ಬಂದೇ ನವಾಜ್ ಮತ್ತು ಖಾಜಾ ಸಾಬ್ ಭಾಗವಾನ್ ಮತ್ತು ಸುಭಾನ್ ಭಾಗವಾನ್ ಖಾಜಾ ಸಾಬ್ ನೇತೃತ್ವದಲ್ಲಿ ಸಂಗ್ರಹಿಸಿದ ಹಣವನ್ನು ದೇವಸ್ಥಾನದ ಸಮಿತಿಗೆ ಹಸ್ತಾಂತರಿಸಿದ್ದಾರೆ. ಇನ್ನು ಈ ರೀತಿಯ ಆಚರಣೆಗಳು ಎಲ್ಲೆಡೆ ಹಿಂದೂ ಮುಸ್ಲಿಂ ಸೇರಿ ಆಚರಿಸಲಿ ಎಂಬುದು ಪ್ರಜಾಪವರ್ ಟಿವಿಯ ಆಶಯ. ವರದಿ ಮಲ್ಲಿಕಾರ್ಜುನ ತುರ್ವಿಹಾಳ್, ಲಿಂಗಸಗೂರು, ಪ್ರಜಾಪವರ್ ನ್ಯೂಸ್.